ತಲೆ ಹಿಂದಕ್ಕೆ ಕೂತ್ಕೊಬಿಡು ಬೆಸ್ಟು. ಯಾರು ಇಟ್ಬಿಟ್ಟವ್ರು ಹಿಂದೆ ಹೋಗಿ ನಿನ್ನ ಮುಂದೆ ಬಿಟ್ಟಿದ್ದು ತಗೊಂಡು ಹಿಂಬೇಕಾಗ್ತಾರಲ್ಲ ತಲೆ ಇತ್ತು ಡೌನ್ ಮಾಡು ಆಮೇಲೆ ತಲೆ ಗೊತ್ತೈತೆ ಡೌನ್ ಮಾಡು ಸ್ವಲ್ಪ ಬಾಕ್ಸ್ ತಲೆ ಡೌನ್ ಮಾಡು ಕೂತ್ಕೊಬಿಡು ನಿಮಿಷ ಕೂತ್ಕೊಳ್ಳಿ. ಶ್ರೀನಿವಾಸ್ ಪ್ರಸಾದ್ ಅವರು ಇಷ್ಟು ಜಲ್ದಿ ಕಾಲವಾಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ನಾನು ಈ ತಿಂಗಳು 12ನೇ ತಾರೀಕು ಭೇಟಿ ಮಾಡಿದ್ದೆ. ನನ್ನ ಜೊತೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ದೆ. ದೇಶದ ಪಾಲಿಟಿಕ್ಸ್ ಎಲ್ಲ ಮಾತಾಡಿದ್ರು. ಜೊತೆಗೆ ಅವರಿಗೆ ಅವತ್ತು ನಾವು ನೋಡಿದಾಗ ಮೆಂಟಲ್ ಫ್ಯಾಕಲ್ಟಿ ಭಾಳ ಚೆನ್ನಾಗಿತ್ತು, ಜ್ಞಾಪಕ ಶಕ್ತಿ ಭಾಳ ಚೆನ್ನಾಗಿತ್ತು. ನಾನು ಅಂದ್ಕೊಂಡಿದ್ದೆ ಇಷ್ಟು ಬೇಗ ಸಾಯ್ತಾರೆ ಅಂತ. ಆಮೇಲೆ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ನೋಡಲಿಕ್ಕೆ. ಅಷ್ಟೊತ್ತಿಗೆ ಅನ್ಕಾನ್ಸಿಯಸ್ ಆಗ್ಬಿಟ್ಟು ಡಾಕ್ಟ್ರು ಕೇಳಿದೆ, ಕಷ್ಟ ಭಾಳ ಪ್ರಯತ್ನ ಮಾಡಿದ್ದೀವಿ, ಕಷ್ಟ ಇದೆ, ಎಲ್ಲ ಅಂಗಗಳು ಕೂಡ ಏನಾಗ್ಬಿಟ್ಟಿದ್ದಾರೆ, ಸಪೋರ್ಟ್ನಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ. ಸೊ ಅಷ್ಟೊಂದು ಹೋಪ್ಸ್ ಇರಲಿಲ್ಲ ಡಾಕ್ಟ್ರಿಗೆ. ಅವ್ರ ಮನೆಯವ್ರನ್ನೆಲ್ಲರೂ ಭೇಟಿ ಮಾಡಿದ್ದೆ, ಅವ್ರ ಮಿಸಸ್ಸು, ಅವ್ರ ಹೆಣ್ಮಕ್ಳು, ಎಲ್ಲರೂ ಮೊನ್ನೆ ಭೇಟಿ ಮಾಡಿದ್ದೆ. ಅವರು ಸ್ವಲ್ಪ ಹೋಪ್ಫುಲ್ ಆಗಿದ್ದರು. ಅದಕ್ಕೆ ಮುಂಚಿತವಾಗಿ 2 ದಿನ ಅಂತೇಳಿ ಅವ್ರ ಮಗಳಿಗೆ ಫೋನ್ ಮಾಡಿದ್ದೆ ನಾನು. ಶಿ ವಾಸ್ ಹೋಪ್ಫುಲ್. ಇಂಪ್ರೂವ್ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ 2 ದಿನ ಆದಮೇಲೆ ಆಗಿರಲಿಲ್ಲ.
ಬಟ್ ಎನಿವೆ 2013 ಜನವರಿನಲ್ಲಿ ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. 2013 11 ವರ್ಷ ಮ್ಯಾನೇಜ್ ಮಾಡಿದ್ರು. ಸೊ ಟ್ರಾನ್ಸ್ಪ್ಲಾಂಟ್ ಆಗಿದ್ದಂಥ ಕಿಡ್ನಿನೂ ಕೂಡ ಫೇಲ್ ಆಗಿದೆ. ವಿಲ್ ಪವರ್ ಇತ್ತು ಅವ್ರಿಗೆ. ಸೊ ಹಾಗಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಕೂಡ 11 ವರ್ಷ ಬದುಕಿದ್ರು. ನಾನು ಅವರು ಒಂದೇ ವಯಸ್ಸು. 47ನೇ ಇಸ್ವಿ, ನಾನು 47ನೇ ಇಸ್ವಿ ಆಗಸ್ಟ್ ತಿಂಗಳು ಅಂತ ಹೇಳಿದ್ರು. ಬಟ್ ರಾಜಕೀಯದಲ್ಲಿ ನೇರ ನುಡಿಗೆ ಹೆಸರಾದಂಥ ಇದ್ದದನ್ನು ಇದ್ದಾಗೆ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಸಮಾಜದಲ್ಲಿ ಯಾರ ಮೇಲೆ ಅನ್ಯಾಯ ಆದರೂ ಕೂಡ ಅದನ್ನು ಪ್ರತಿಭಟಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಜೀವನದುದ್ದಕ್ಕೂ ಕೂಡ ಅಸಮಾನತೆ ವಿರುದ್ಧ ಹೋರಾಟ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಪಾಲನೆ ಮಾಡ್ತಿದ್ದಾರೆ. ಅವರು ಕೇಂದ್ರದಲ್ಲಿ ಕೂಡ ಮಂತ್ರಿಯಾಗಿದ್ದರು. ಸೋಲು ಗೆಲುವು ಎಲ್ಲರೂ ಕೂಡ ಕಂಡಿದ್ದೀವಿ. ನಾವು ಕಂಡಿದ್ದೀವಿ ಅಂತ ಇರ್ತೇನೆ. ಸೊ ಅವರು ಕೂಡ ಸೋಲು ಗೆಲುವಿಲ್ಲ. ಬಹಳ ದೀರ್ಘಕಾಲ ಸುಮಾರು 50 ವರ್ಷಗಳ ಕಾಲ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ 50 ವರ್ಷ ಕಾಲ. ಇತ್ತೀಚೆಗೆ ಅವರು 50 ವರ್ಷ ಮುಗಿದಿದೆ. ನಾನು ಚುನಾವಣೆಗೆ ನಿಂತು 5 ವರ್ಷ ಆಗಿದೆ, 50 ವರ್ಷ ಆಗಿದೆ. ಆಕ್ಟಿವ್ ಪಾಲಿಟಿಕ್ಸಿಂದ ರಿಟೈರ್ ಆಗಬೇಕು ಅಂತೇಳಿ ರಿಟೈರ್ ಆಗಿದೆ. ಇತ್ತೀಚೆಗೆ ಒಂದು ತಿಂಗಳು ಒಂದೂವರೆ ತಿಂಗಳಾಗಿದೆ. ನಾನು ಭೇಟಿಯಾದಾಗ ಕೂಡ ಹೇಳಿದ್ರು, ನಾನು ನಮ್ಮ ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ನಾನು ರಾಜಕೀಯದಲ್ಲಿ ಅಂತ ಹೇಳಿದ್ವಿ. ಯಾರಾದರೂ ಸ್ನೇಹಿತರಿದ್ದರೆ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿದ್ರು. ಬಟ್ ಅವರು ಪಾಪ ನಾನು ಎಲ್ಲೂ ಕೂಡ ಬರಲ್ಲ, ಆಕ್ಟಿವ್ ಪಾಲಿಟಿಕ್ಸಿಂದ ನಿವೃತ್ತಿ ಆಗ್ಬಿಟ್ಟಿದ್ದೀನಿ, ಮತ್ತು ನಾನು ಯಾರಿಗೂ ಕ್ಯಾಂಪೇನ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. BJP-ಅವ್ರಿಗೂ ಮಾಡಲ್ಲ, ಕಾಂಗ್ರೆಸ್ಗೂ ಮಾಡಲ್ಲ. ಸೊ ಹೋರಾಟದ ಬದುಕನ್ನು ಮಾಡ್ಕೋಬೇಕು. 50 ವರ್ಷಗಳ ಕಾಲ ಹೋರಾಟದ ಬದುಕು, ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ. ದೇವರು ಇವತ್ತು ನಮ್ಮನ್ನು ಅಲ್ಲಿದ್ದಾರೆ. ಅವರ ಸಾವಿನಿಂದ ಇಂದು ಕರ್ನಾಟಕ ರಾಜಕಾರಣಕ್ಕೆ ನಷ್ಟ ಆಗಿದೆ ಅಂತೇಳಿ ನನಗೆ ಅನಿಸುತ್ತೆ. ನೀವು 15 ದಿನಗಳಿಂದ ಭೇಟಿಯಾಗಿದ್ರಿ. ಮೋಸ್ಟ್ಲಿ ಅದೇ ಅವ್ರ ಬದುಕಿನ ಭಾಳ ದೊಡ್ಡ ಸಂತೋಷದ ಕ್ಷಣ. ನೀವು 15 ಡೇಸ್ ಬ್ಯಾಕ್ ಭೇಟಿಯಾಗಿದ್ರಿ. ಅವ್ರ ಬದುಕಿನ ಭಾಳ ದೊಡ್ಡ ಸಂತೋಷದ ಕ್ಷಣ ಏನು ಜೀವನದ ಹೇಳಲಿಲ್ಲಪ್ಪ ಅವರು. ಅವೆಲ್ಲ ರಾಜಕೀಯ ಮಾತಾಡೋದ್ರ ಹೊರತು ನಮಗೆ ಸಂತೋಷದ ಕ್ಷಣ, ರಾಜಕೀಯದಲ್ಲಿ ಸಂತೋಷ ಕ್ಷಣ ಅನ್ನೋದು ಭಾಳ ಕಡಿಮೆ. ಹೋರಾಟ ಮಾಡುವಾಗ ಸಾಮಾಜಿಕ ನ್ಯಾಯ, ಅಸಮಾನತೆ ವಿರುದ್ಧ ಹೋರಾಟ ಮಾಡುವಾಗ ಸಂತೋಷದ ಕ್ಷಣಗಳು ಭಾಳ ಕಡಿಮೆ. ಅವರು ನನ್ನ ಜೊತೆ ಏನು ಮಾತಾಡ್ತಾರೆ. ಅವರು ಹೇಳಿದ್ರು ಸರ್, ನಿಮ್ಮನ್ನ ಭೇಟಿ ಮಾಡಿದ್ದು ತಮಗೆ ಸಂತೋಷ ಅಂತ ಹೇಳಿದ್ರು. ತುಂಬಾ ಸಂತಸದ ಕ್ಷಣ ಅಂತ ಹೇಳಿದ್ರು. ಅದು ಭಾಳ ವರ್ಷ ನಾನು ಅವರು ಭೇಟಿಯಾಗಿದ್ದೀನಿ. ಭಾಳ ವರ್ಷದ ನಂತರ ಭೇಟಿಯಾಗಿರ್ಬೋದ, ಅದಕ್ಕೆ ಹೇಳಿದ್ರು. ತಮಗೂ ಕೂಡ ಒಂದು ಸಮಾಧಾನ ಅನಿಸ್ತಾ? ಹೌದೌದು. ಜೊತೆಲೇ ಪಾಲಿಟಿಕ್ಸ್ ಮಾಡಿದವರು
ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದಂಥವ್ರು, ಆಮೇಲೆ ಜನತಾ ಪಾರ್ಟಿನಲ್ಲಿ ಜೊತೆಲಿದ್ದು, ಆಮೇಲೆ ಕಾಂಗ್ರೆಸ್ನಲ್ಲೂ ಕೂಡ ಜೊತೆಲಿದ್ದವರು, ನನ್ನ ಸಹೋದ್ಯೋಗಿಯಾಗಿದ್ದವರು. ಸೊ ಹಾಗಾಗಿ ಅಂಥವ್ರನ್ನ ಕಳ್ಕೊಂಡಾಗ ಭಾಳ ದುಃಖ ಆಗೇ ಆಯಿತು. ಬಟ್ ಇವತ್ತು ಅವ್ರು ನೋಡ್ತಿದ್ದಂಗೆ ಹೇಳಿದ್ರಿ ಕಾಲ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ, ಹುಷಾರು ಅಂತೇಳಿ. ಇಮಿಡಿಯೇಟ್ ಆಗಿ ನಿಮ್ದು ರಿಯಾಕ್ಷನ್. ಹೌದೌದು, ನಾನು ಹೇಳಿದೆ ಇದು ಶುಗರ್ ಇರೋದ್ರಿಂದ ಡೋಂಟ್ ನೆಗ್ಲೆಕ್ಟ್ ಅಂತ, ಗಾಯ ವಾಸಿ ಮಾಡ್ತೀವಿ. ಅದರಿಂದಲೇ ಆ ಗಾಯದಿಂದಲೇ ಅವ್ರಿಗೆ ಪಶ್ಚೆಲ್ಲ ಆಗ್ಬಿಟ್ಟು ತೊಂದರೆ ಆಗಿದೆ. ಕುಟುಂಬಸ್ಥರು ಏನಾದರೂ ಮನೆ ಮಾಡ್ಕೊಂಡಿದ್ದೀರಾ ಸರ್? ಕುಟುಂಬಸ್ಥರು ಏನಾದರೂ ಮನೆ ಮಾಡ್ಕೊಂಡಿದ್ದೀರಾ? ಈ ಸ್ಮಾರಕ ಭವನ ಆಗ್ಬೇಕು ಏನಾದ್ರು ಮನೆ ಏನಾದ್ರು ಮಾಡ್ಕೊಂಡಿದ್ದಾರೆ ಕುಟುಂಬಸ್ಥರ ಜೊತೆ? ಅವ್ರು ಯಾರೋ ಹೇಳಿದ್ರು ಒಬ್ಬರು, ಅದನ್ನೆಲ್ಲ ಈ ಮೊದಲು ಇದೆಲ್ಲ ಕ್ರಿಮೇಷನ್ ಎಲ್ಲ ಮಾಡಿ ಆಮೇಲೆ ಮಾತಾಡೋಣ. ಸಾರ್ವತ್ರಿಕ ರಜೆಗೋಷ್ಠಿ ನಾಳೆ, ಸಾರ್ವತ್ರಿಕ ನಾಳೆ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಲ್ಲಿ ರಜಾ ಘೋಷಣೆ ಮಾಡಿದ್ದಾರೆ. ಮತ್ತು ಸ್ಟೇಟ್ ಆನರ್ ಕೊಡಲಿಕ್ಕೆ ಹೇಳಿದ್ದೀನಿ. ಸ್ಟೇಟ್ ಆನರ್ ಕೊಡೋದು ರಜಾ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಎರಡೂ ಜಿಲ್ಲೆಗಳಿಗೆ ರಜಾ, ಸರ್ಕಾರಿ ರಜಾ ಕೊಡ್ತಕ್ಕಂಥದ್ದು. ಸೊ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿರ್ತಕ್ಕಂಥದ್ದು ನನಗೆ ಭಾಳ ದುಃಖ ಆಗಿದೆ. ಜೊತೆಲಿದ್ದವರು, ಮಂತ್ರಿಯಾಗಿದ್ದವರು, ಒಟ್ಟಿಗೆ ರಾಜಕೀಯ ಮಾಡಿದವರು, ಭಾಳ ದುಃಖ ಆಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ತಾವು ನಾಳೆನೇ ಇರ್ತೀರಾ ಸರ್? ಇಲ್ಲೇ ನಾಳೆನೂ ಇರ್ತೀರಾ? ಇಲ್ಲೇ ಈಗ ಹೊರ್ತಿದ್ದೀನಿ. ನಾಳೆ ಗೋಕಾಕ್ ಹೋಗ್ತೀನಿ.